ಕನಕಪುರ ತಾಳ್ಮೆ, ಶ್ರದ್ಧೆ, ಪರಿಶ್ರಮ ಹಾಗೂ ಏಕಾಗ್ರತೆಯಿಂದ ಅಧ್ಯಯನ ಮಾಡಿದರೆ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಶರಣಪ್ಪ ವಿ. ಅಲಸೆ ತಿಳಿಸಿದ್ದಾರೆ. ಕನಕಪುರ ನಗರದ ರೂರಲ್ ಕಾಲೇಜು ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯೆಯಿಂದ ಸಂಸ್ಕಾರವಂತರಾಗಲು ಸಾಧ್ಯ. ಕೊರಡಿನಂತೆ ಹೊಗೆಯಾಡುತ್ತಾ 100 ಕಾಲ ಬಾಳುವುದಕ್ಕಿಂತ ಪ್ರಜ್ವಲಿಸುತ್ತಾ ಅಲ್ಪಕಾಲ ಬದುಕಿದರೂ ಸಹ ಅದು ಸಾರ್ಥಕ. ಎಷ್ಟು ವರ್ಷ ಬದುಕಿದ್ದೀರಿ ಎನ್ನುವುದಕ್ಕಿಂತ ಮುಖ್ಯ ಹೇಗೆ ಬದುಕಿದ್ದೀರಿ ಎಂಬುದು ಮುಖ್ಯ ಎಂದು ಅವರು ಹೇಳಿದರು. ಹುಣಸೂರು ಸರ್ಕಾರಿ ಬಾಲಕಿಯರ PU ಕಾಲೇಜಿನ ಪ್ರಾಂಶುಪಾಲರಾದ ಎ. ರಾಮೇಗೌಡ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯದಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷರಾದ H.K. ಶ್ರೀಕಂಠರವರು ಮಾತನಾಡಿ, ತಾಲೂಕಿನ ಗ್ರಾಮಾಂತರ ಪ್ರದೇಶದ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವುದಕ್ಕಾಗಿ ಸಾಕಷ್ಟು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಸದಾವಕಾಶವನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗದ ಕಡೆಗೆ ಹೆಚ್ಚು ಗಮನ ಹರಿಸಬೇಕೆಂದು ಕರೆ ನೀಡಿದರು. ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಹಾಗೆಯೇ ಸನ್ಮಾನಿತರಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪುಟ್ಟಸ್ವಾಮಿ, ಖಜಾಂಚಿ ಮಂಜುನಾಥ್, ಪ್ರಾಂಶುಪಾಲರಾದ MT ಬಾಲಕೃಷ್ಣ, ಉಪಪ್ರಾಂಶುಪಾಲರಾದ ದೇವರಾಜು, ಪ್ರೊಫೆಸರ್ ತಮ್ಮಣ್ಣ ಹಾಜರಿದ್ದರು. ನನ್ನ ಒಂದು ಮೆರಿಟ್ಗೆ ಕರ್ನಾಟಕ ಸರ್ಕಾರ ನೇರವಾಗಿ ನೀನು PU ಕಾಲೇಜಿನ ಸರ್ಕಾರಿ ಕಾಲೇಜಿನ ಒಂದು ಉಪನ್ಯಾಸಕನಾಗಿ ಆಯ್ಕೆ ಮಾಡಿದ್ದೀವಿ, ನೀವು ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ಕೊಟ್ರು. ನನಗೆ ಇನ್ನೊಂದಷ್ಟು ಅವಕಾಶ ಇದ್ದಿದ್ರೆ ನಮ್ಮ ಈ ಒಂದು ರೂರಲ್ ಕಾಲೇಜಿನಲ್ಲಿ ಅವಕಾಶ ಸೇವೆ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು. ಆದರೆ ಇದ್ದದ್ರಲ್ಲೇ 1 ವರ್ಷದಲ್ಲಿ ನನಗೆ ಸಾಕಷ್ಟು ಆಯಿತು. ಈ 32 ವರ್ಷ ಅಥವಾ 33 ವರ್ಷಗಳ ನನ್ನ ಪೂರ್ತಿ ವೃತ್ತಿ ಜೀವನ ಇಷ್ಟು ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ನನಗೆ ಜೀವನ ಬದುಕು ಎಲ್ಲ ಕಟ್ಕೊಟ್ಟಂತ ನಮ್ಮ ರೂರಲ್ ಕಾಲೇಜ್ ಕನಕಪುರ. ಹಾಗಾಗಿ ಮಕ್ಕಳ ಇಲ್ಲಿ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಂಡಿದ್ದೀರಿ. ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಘನತೆವೆತ್ತ ಉಪ ಕುಲಪತಿಗಳಾದ ಮುಕ್ತ ವಿಶ್ವವಿದ್ಯಾನಿಲಯ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಕುಲಪತಿಗಳಾದಂತಹ ಮಾನ್ಯ ಶರಣಪ್ಪನವರು ಬಂದಿದ್ದಾರೆ. ಅವರು ಕೂಡ ತಮಗೆ ಎಷ್ಟು ಪ್ರೇರಣೆ ನೀಡಬೇಕು ಅಷ್ಟು ಪ್ರಮಾಣದ ಪ್ರೇರಣೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಮಾತುಗಳು ಕೇಳಿಕೊಂಡ್ರೆ, ಅವ್ರ ಉದಾಹರಣೆಗಳನ್ನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಖಂಡಿತ ನೀವು ಕೂಡ ಸಾಧನೆ ಮಾಡಲೇಬಹುದು. ಹಾಗಾಗಿ ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮನ ನೆರವೇರಿಸಿಕೊಂಡಿದ್ದಾರೆ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಈ ಕಾಲೇಜಿನ ಈ ಸಂಸ್ಥೆಯ ಅಧ್ಯಕ್ಷರು, ಉತ್ಸಾಹಿಗಳು, ಈ ಕಾಲೇಜ್ ಏನಾದರೂ ನೀಡಬೇಕು ಅಂಥೇಳಿ ಹೊಸತನ ಹುಡುಕ್ತಾ ನಮ್ಮ ಬೆಂಗಳೂರಲ್ಲಿ ಏನೇನು ಕೋರ್ಸ್ ಇದ್ದಾವೋ ಅಷ್ಟೆಲ್ಲ ಕೋರ್ಸನ್ನ ನಮ್ಮ ಕನಕಪುರ ಜನಗಳಿಗೆ ಈ ರೂರಲ್ ಕಾಲೇಜಿಗೆ ಕೊಡಬೇಕು ಅಂತ ಒಂದು ಉದಾತ್ತವಾದ ಒಂದು ಧ್ಯೇಯ ಇಟ್ಕೊಂಡಿರ್ತಕ್ಕಂತಹ ಶ್ರೀಕಂಠ ಅವರೇ. ಹಾಗೇನೆ ಈ ಕಾಲೇಜಿನ ನನಗೆ ಗುರುಗಳು ಕೂಡ ಬಾಲಕೃಷ್ಣ ಅವರು ಫಿಸಿಕ್ಸ್ ಪಾಠ ಮಾಡಿದ್ದಾರೆ 1 ವರ್ಷ ಫೈನಲ್ ಇಯರ್ BSc ನಲ್ಲಿ. ಈ ಕಾಲೇಜ್ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಪೂಜ್ಯ ಬಾಲಕೃಷ್ಣ ಅವರೇ ಹಾಗೂ ನನ್ನ ನಾಗರಾಜ ಪುಟ್ಟಸ್ವಾಮಿಗಳೇ, ಕಾರ್ಯದರ್ಶಿಗಳೇ, ಇನ್ನಿತರ ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಅತಿಥಿಗಳೇ, ನನ್ನೆಲ್ಲ ಗುರುವೃಂದದವರೇ, ನನ್ನ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರೊಬ್ಬರು ಕರ್ಕೊಂಡ್ಬಂದಿದ್ದೀನಿ. ಈ ಕಾಲೇಜಲ್ಲಿ 1 ವರ್ಷ 1 ತಿಂಗಳು ಬಂದು ಉಪನ್ಯಾಸಕ ವೃತ್ತಿ ಮಾಡಿದ್ರು. ಅವರು ಹೇಳ್ತಿದ್ರು, ಈ ಕಾಲೇಜಿನಲ್ಲಿ ನಾನು ಓದ್ತಾ ಇದ್ರು ಪರವಾಗಿಲ್ಲ, ಈ ಕಾಲೇಜು ನನಗೆ ಕಲಿಸ್ಕೊಟ್ಟಿದ್ದು ಇವತ್ತು ಸರ್ಕಾರಿ ಸೇವೆಯಲ್ಲಿ ಯಶಸ್ವಿಯಾಗಿ ನಾನು ಈ ಮಟ್ಟಕ್ಕಿದ್ದೀನಿ, ಅದಕ್ಕೆ ನಾನು ಬಂದೇ ಬರ್ತೀನಿ ಅಂತ ಆಹ್ವಾನ ಇಲ್ಲದೆ ನನ್ನ ಮಾತೆ ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ರಾಜಣ್ಣ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಹಾಗೇನೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರು, ನಮ್ಮ ಉಪಕುಲಪತಿಗಳು ಹೇಳ್ತಿದ್ರು, ನಿಮ್ಮ ವಾರ್ಷಿಕೋತ್ಸವ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರಂಭ ಈ ಕಾರ್ಯಕ್ರಮ ನಿಮ್ಗೆ ಜ್ಞಾಪಕ ಇರಲಿ. ಇದು ಏನು ಲೈಬ್ರರಿ ಮೇಲಿದೆಯೋ ಈ ಜಾಗ, ಈ ರೂಮು ಆ ರೂಮ್ಗೆ ಖಾಲಿ ಇತ್ತು, ಸುಮಾರು ವರ್ಷಗಳ ಕೂಡ ಖಾಲಿ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಇನ್ಯಾವುದರ ಕಾಲೇಜಿನ ವಾರ್ಷಿಕೋತ್ಸವ ಮಾಡಬೇಕು ಅಂದರೆ ಅಲ್ಲಿ ನಮ್ಮ ಕ್ವಾಡ್ರ್ಯಾಂಗಲ್ಲೆಲ್ಲೋ ಅಥವಾ ಇನ್ನೆಲ್ಲೋ ಮಾಡಬೇಕಾಗಿತ್ತು. ಲಕ್ಷಾಂತರ ರೂಪಾಯಿ ಬರೀ ಕೂತ್ಕೊಳ್ಳೋ ವ್ಯವಸ್ಥೆಗಾಗಲಿ ಅಥವಾ ಮೇಲೆ ಟೆಂಟ್ ಹಾಕಲಿಕ್ಕೆ ಉಪಯೋಗಿಸ್ತಿದ್ರು. ನಮ್ಮ ಕಾಲೇಜ್ ಹೊರಗಿತ್ತು. ಎಂಥ ಹೊರಗಿತ್ತು ಅಂತ ಹೇಳಿದ್ರೆ, ಇಂಥ ದೊಡ್ಡ ಕಾಲೇಜಿನಲ್ಲಿ, ಮಹನೀಯರು ಕಟ್ಟಿರ್ತಕ್ಕಂಥ ಕಾಲೇಜಿನಲ್ಲಿ ಒಂದು ಸುಸಜ್ಜಿತವಾದ ಸಭಾಂಗಣ ಇರಲಿಲ್ವಲ್ಲ ಅಂತ ನಾನು ಒಳಗಡೆ ಎಂಟ್ರಿ ಆದ ತಕ್ಷಣ ತುಂಬ ಖುಷಿ ಆಯಿತು. ಯಾಕೆಂದರೆ
ನಮ್ಮ ಮಾರೇಗೌಡ ಸ್ಮಾರಕ ಅವರ ಸ್ವಂತ ಖರ್ಚಿನಲ್ಲಿ ಸುಮಾರು 1 ಕೋಟಿ ಹತ್ತತ್ತರ ಈ ಒಂದು ಅದ್ಭುತವಾದಂತಹ ಎಲ್ಲಾ ರೀತಿಯ ಸಕಲ ಸೌಲಭ್ಯವುಳ್ಳಂತಹ ಒಂದು ಆಡಿಟೋರಿಯಂನ ನಮ್ಮ ಶ್ರೀಕಂಠ ಅವರು ಕಟ್ಟಿಕೊಟ್ಟಿದ್ದಾರೆ. ಕಾಲೇಜಿಗೆ ಮತ್ತು ಸಂಸ್ಥೆಗೆ ಧನ್ಯವಾದ ಕೊಟ್ಟಿರೋದ್ರಿಂದ ಹಳೆಯ ವಿದ್ಯಾರ್ಥಿಯಾಗಿ ನನಗಂತೂ ತುಂಬ ಖುಷಿ ಆಗುತ್ತೆ. ಇನ್ನೊಂದು, ಈ ಕಾಲೇಜ್ ಓದ್ತಿರ್ತಕ್ಕಂಥ ನೀವೇ ಧನ್ಯರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರಬೇಕಾದಂಥ ಎಲ್ಲಾ ಕೋರ್ಸ್ಗಳು ಇದೆ, ಹೆಚ್ಚು ಕಡಿಮೆ ಎಲ್ಲ ಇದೆ. BSc ಇದೆ, BCom ಇದೆ, ಮತ್ತೆ BA ಇದೆ. ನಮ್ಮ ಕಾಲದಲ್ಲಿ ಇತ್ತು ಸರ್, ಅಲ್ಲಿ ಬದಲಾವಣೆ ಇಲ್ಲ. ಆದರೆ ಈಗ ಇಡೀ ಕರ್ನಾಟಕದಲ್ಲೇ ಖಾಸಗಿ ಒಡೆತನದಲ್ಲಿ ಕೃಷಿ ಕಾಲೇಜಿನ ಏನಾದರೂ ಪ್ರಾರಂಭ ಮಾಡಿದ್ರೆ ನಮ್ದು 2ನೇದು 1ನೇದು ಆದಿಚುಂಚನಗಿರಿ. ಹಾಗಾಗಿ ಆ ಒಂದು ಕೋರ್ಸ್ ತಂದಿರ್ತಕ್ಕಂಥದ್ದಕ್ಕೆ ನಮ್ಮ ಅಧ್ಯಕ್ಷರು ಶ್ರೀಕಂಠ ಅವರನ್ನ ಖಂಡಿತ ನಾನು ಅಭಿನಂದನಿಸ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲೂ ಇಲ್ಲಿರ್ತಕ್ಕಂಥದ್ದು ಅವರೊಬ್ಬ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಆಗಿ MSc ಇನ್ ಅಗ್ರಿಕಲ್ಚರ್ ಅವರು ವಿದೇಶದಲ್ಲಿ ಕೆಲಸ ಮಾಡ್ಬೋದಿತ್ತು, ಒಳ್ಳೆ ಉದ್ಯೋಗ ಪಡ್ಕೋಬೋದಿತ್ತು. ಅಂಥ ಇದರಲ್ಲಿ ಈ ಸಂಸ್ಥೆಗೆ ಅಧ್ಯಕ್ಷ ಆದಮೇಲೆ ನನ್ನ ಒಂದು ಉದ್ದೇಶನೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ತರಬೇಕು ಅಂತೇಳಿ. ಹಾಗೆ MCA MBA 2 ಚಾಲೂ ಇರ್ತಕ್ಕಂಥ ಕೋರ್ಸ್ಗಳು. ಇನ್ನು MCA ಪ್ರಾರಂಭ ಮಾಡ್ತಿದ್ದಾರೆ ಮುಂದಿನ ವರ್ಷಗಳಲ್ಲಿ. MBA ಇದೆ. ಹಾಗಾಗಿ ನಿಮಗೆ ಉದ್ಯೋಗಕ್ಕೆ ಏನೇನು ಅವಶ್ಯಕತೆ ಇದೆಯೋ ಮಕ್ಕಳ, ಅಷ್ಟೆಲ್ಲ ಉದ್ಯೋಗಕ್ಕೆ ಅವಕಾಶನ ನಮ್ಮ ಸಂಸ್ಥೆ ಅಂದರೆ ರೂರಲ್ ಶಿಕ್ಷಣ ಸಂಸ್ಥೆ ಏನಿದೆಯೋ ಅದು ಮಾಡಿಕೊಡ್ತಾ ಇದೆ. ನಮ್ಮ ಉಪಕುಲಪತಿಗಳು ಹೇಳ್ತಿದ್ರು 3 Tಗಳು ಇಟ್ಕೊಂಡ್ರೆ ನೀವು ಜೀವನದಲ್ಲಿ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಅಂತ. ಆ 3 Tಗಳ ಜೊತೆ ನಾ ಹೇಳ್ತೀನಿ, 3 ಮಾತುಗಳು ನಿಮ್ಗೆ ಜ್ಞಾಪಕ ಇರಬೇಕು, 3 ಅಂಶಗಳು ಜ್ಞಾಪಕ ಇರಬೇಕು. ಒಂದು ಜೀವನದಲ್ಲಿ ನೀವು ಗುರಿ ಇಟ್ಕೊಂಡೇ ಕಾಲೇಜ್ ಬಂದಿದ್ದೀರಿ. ಯಾರು ಕೂಡ ಗುರಿ ಇಲ್ಲ ಕಾಲೇಜ್ ಬರೋದೇ ಇಲ್ಲ, ಸುಮ್ಮನೆ ಬಂದ ಪುಟ್ಟ ಓದ ಪುಟ್ಟ ಅಂತ ಯಾರು ಹೇಳಲ್ಲ, ಹೌದಾನೆ? ಹಾಗಾಗಿ 3 ಅಂಶಗಳೇನು ಅಂದ್ರೆ, ಮೊದಲನೇದಾಗಿ ನಿಮ್ಗೆ ಪ್ರೇರಣೆ ಇರಬೇಕು. ಯಾರು ಪ್ರೇರಣೆ? ಅದು ನಾನು ಏನ್ ಮಾಡ್ಬೋದು ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಏನ್ ಗುರಿ ಅಳವಡಿಸಿ ಹೋಗ್ತಿರಲ್ಲ. ನಾನು ಇಂಥವ್ನು ಆಗ್ಬೇಕು, ನಾನು ಕ್ರಿಕೆಟ್ ಆಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಆಗ್ಬೇಕು, ನಾನು ವಾಲಿಬಾಲ್ ಆಡಿ ಇಂಥವ್ರು ಹಾಕ್ಬೇಕು, ನಾನು ಹಾಕಿ ಆಡ್ತಿದ್ರೆ ಇಂಥ ಡ್ಯಾನ್ಸ್ ಅಲ್ಲಿ ಹಾಕ್ಬೇಕು, ಅಥವಾ ನಾನು ಫುಟ್ಬಾಲ್ ಆಡ್ಬೇಕು ಅಂದ್ರೆ ನಾನು ಮೆಸ್ಸಿನೇ ಆಗ್ಬೇಕು, ಇನ್ನೊಬ್ಬನೇ ಹಾಕ್ಬೇಕು. ಈ ಉದ್ದೇಶ, ಇದು ಪ್ರೇರಣೆ. ಈ ಪ್ರೇರಣೆ ಎಲ್ಲಿಂದ ಬರಬೇಕು ಅಂದ್ರೆ ನಿಮ್ಮಲ್ಲಿಂದನೇ ಬರಬೇಕು, ಬೇರೆಯಿಂದ ಕಲಿ ನೋಡಿದ ತಕ್ಷಣ ಬರಬೇಕು ಮಾನಸಿಕವಾಗಿ. ಹಾಗಾಗಿ ಪ್ರೇರಣೆ ಇರಬೇಕು. ಈ ಪ್ರೇರಣೆ ಇದ್ರೆ ಸಾಕ. ನನಗೆ ಅನ್ಕೋತೀನಿ BA ಮಾಡಿರೋನು ನಾನು ಒಳ್ಳೆ ಲಾಯರ್ ಆಗ್ಬೇಕು, ಅಥವಾ ನಾನೊಬ್ಬ ಒಳ್ಳೆ ಶಿಕ್ಷಕ ಆಗ್ಬೇಕು, ಅಥವಾ ನಾನು ಆಡಳಿತಾಧಿಕಾರಿ ಆಗ್ಬೇಕು, KS ಮಾಡ್ಬೇಕು ಅಂತ. ಅಷ್ಟು ಸಾಲಲ್ಲ. ಒಬ್ಬ IAS ಆಫೀಸರ್ನ ಉದಾಹರಣೆ ಇಟ್ಕೊಂಡ್ರೆ ಸಾಲಲ್ಲ, ಪ್ರೇರಣೆ ಇದ್ರೆ ಸಾಲಲ್ಲ. ಆದ್ರೆ ಅದಕ್ಕೆ ತಕ್ಕಂತೆ ಪ್ರೋತ್ಸಾಹ ಸಿಗಬೇಕು. 2ನೇದೇನು? ಪ್ರೋತ್ಸಾಹ. ಈ ಪ್ರೋತ್ಸಾಹ ಕೊಡೋರು ಯಾರು? ನಿಮ್ಮ ಪೋಷಕರು, ಹಾಗೆ ನಿಮ್ಗೆ ಕಲಿಸ್ತಕ್ಕಂಥ ಗುರುಗಳು, ಈ ಶಿಕ್ಷಣ ಸಂಸ್ಥೆ. ದಯಮಾಡಿ ಹೇಳ್ತೀನಿ, ನಿಮ್ಮ ಮೊದಲನೇದು ಪ್ರೇರಣೆ ನಿಮಗೆ ಬರಬೇಕು. 2ನೇ ಪ್ರೋತ್ಸಾಹ ಖಂಡಿತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ಮಗುಗೂ ಅದನ್ನ ಅವರ ತಂದೆ ತಾಯಿಗಳು ತನ್ನ ತನು ಮನ ಧನ ಏನಿದೆಯೋ ಜೀವ ಪೂರ್ತಿ ಬಿಡ್ತೀವಿ ನನ್ನ ಮಕ್ಕಳು ಉದ್ಧಾರ ಆಗಲಿ ಅಂತ ಹೇಳಿ ಕೊಡ್ತಾರೆ, ಹೌದಲ್ವಾ? ಹಾಗೇನೆ ನಿಮ್ಗೆ ವಿದ್ಯೆ ಕಲಿಸ್ತಕ್ಕಂಥ ಗುರುಗಳು ಕೂಡ ಆ ಮಟ್ಟದಲ್ಲಿ ನಿಮ್ಗೆ ವಿದ್ಯೆನ ಕಲಿಸ್ತಾ ಇದ್ದಾರೆ. ನೀವು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಪ್ರೋತ್ಸಾಹ ಅಂತೂ ಸಿಗುತ್ತೆ. ನಿಮ್ ಕೊನೆಗೆ ಪ್ರೇರಣೆ ಪ್ರೋತ್ಸಾಹ ಸಾಕ ಜೀವನದಲ್ಲಿ ಸಾಧನೆ ಮಾಡಕ್ಕೆ. ಏನಿರ್ಬೇಕು? ಪರಿಶ್ರಮ ಬೇಕು. ಆ ಪರಿಶ್ರಮ ನಿಮ್ಮ ಕಡೆಯಿಂದ ಏನಿರ್ಬೇಕು? ನಮ್ಮ ಉಪಕುಲಪತಿ ಹೇಳ್ದಂಗೆ ನೀವೇನೋ 3T ಅಪ್ಲೈ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಪರಿಶ್ರಮ ಸಿಗುತ್ತೆ. ಪರಿಶ್ರಮ ಮಾಡಿದ್ರೆ, ಖಂಡಿತ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಮ ಗುರಿ ಸಾಧನೆ ಮಾಡಬೇಕು. ನನಗೆ ಅದಕ್ಕೆ ಒಂಚೂರು ಮುಂದಕ್ಕೆ ಹೋಗಿ ಈ ನಿಮ್ಮ ಗುರಿ ಸಾಧನೆ ಮಾಡ್ಲಿಕ್ಕೆ ಆಗ ಗುರಿ ಹಾಕೊಂಡಿದ್ದೀನಿ. ನಾನು ಲಾಯರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಸೈಂಟಿಸ್ಟ್ ಆಗಬೇಕು, ನಾನೊಬ್ಬ ಒಳ್ಳೆ ಮೇಸ್ಟರ್ ಆಗಬೇಕು, ನಾನೊಬ್ಬ ಒಳ್ಳೆ ಏನೋ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು, ಕಂಪ್ನಿ ಸೆಕ್ರೆಟರಿ ಆಗಬೇಕು, ಅಥವಾ ಆಡಿಟರ್ ಆಗಬೇಕು, ಅಥವಾ ನಾನೊಬ್ಬ ಏನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಕಾಮರ್ಸರೆಲ್ಲ ಆಗಲೇ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನೊಂದು 5 Cಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಿಮ್ಮ ಜೀವನಕ್ಕೆ ಗುರಿ ಸಾಧನೆ ಮಾಡಬೇಕಾದ್ರೆ ಪ್ರಥಮ ಡಿಗ್ರಿ, ದ್ವಿತೀಯ ಡಿಗ್ರಿ ಇದು ಅನುಕೂಲ ಆಗ್ಬೋದು, ತೃತೀಯ ಡಿಗ್ರಿ ಕೂಡ ಅನ್ಕೊಳ್ರಿ. ಮೊದಲನೇ C ಯಾವುದು ಅಂದ್ರೆ, ನಿಮ್ಮ ಗುರಿ ಸಾಧನೆ ಮಾಡಲಿಕ್ಕೆ ಕಮಿಟ್ಮೆಂಟ್ ಇರಬೇಕು. ಬದ್ಧತೆ ಅಂತ ಕನ್ನಡದಲ್ಲಿ ಕರಿತೀವಿ. ಆ ಬದ್ಧತೆ ಹೇಗಿರ್ಬೇಕು ಅಂದ್ರೆ, ನಾನಿವತ್ತು ಲಾಯರ್ ಆಗಬೇಕು, ಒಳ್ಳೆ ಲಾಯರ್ ಅಂದ್ರೆ ಆ ಲಾಯರ್ ಆಗಲೇಬೇಕು, ನಾನೊಬ್ಬ ವಿಜ್ಞಾನಿ ಆಗಬೇಕು ಆಗಲೇಬೇಕು, ನಾನೊಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಆಗಲೇಬೇಕು. ಅದು ಒಳ್ಳೆ ಕಮಿಟ್ಮೆಂಟು. 2ನೇದು, ನಿಮ್ಮ ಗುರಿನಲ್ಲಿ ಕ್ಲಾರಿಟಿ ಇರಬೇಕು. ಇವತ್ತು ನಾನು ಏನು ವಿಜ್ಞಾನಿ ಆಗಬೇಕು, IAS ಸೇರಬೇಕು, ಅಥವಾ ಇಸ್ರೋ ಸೇರಬೇಕು ಅನ್ಕೊಂಡ್ರೆ ನನಗೆ 1 ವರ್ಷ ಆದ ತಕ್ಷಣ ನನ್ನ ಮನಸ್ಸೇನಾಗುತ್ತೆ? ಡೈವರ್ಟ್ ಆಗುತ್ತೆ. ಏನು ಡೈವರ್ಟು? ಅಯ್ಯೋ ನನಗೆ ಆಗಲ್ವೇನೋ, ನಮ್ಮ ಊರವ್ರು ಹೇಳ್ತಿದ್ರು, ಅಥವಾ ನಮ್ಮ ಪೇಪರಲ್ಲಿ ನೋಡಿದೆ, ನ್ಯೂಸಲ್ಲಿ ಬರ್ತಿತ್ತು. ಇದು ನಮಗೇನಾಗುತ್ತೆ? ಕ್ಲಾರಿಟಿ ಇರಲ್ಲ, ಸ್ಪಷ್ಟತೆ ಇಲ್ಲ ನಿಮ್ಮ ಗುರಿನಲ್ಲಿ.
ಮೊದಲನೇದು ಕಮಿಟ್ಮೆಂಟ್ ಇದ್ರೆ ಆಗುತ್ತೆ, ಎರಡನೇದು ಕ್ಲಾರಿಟಿ ಇರಬೇಕು ನಿಮ್ಮ ಗುರಿಗೆ, ಮೂರನೇದು ನಿಮ್ಮ ಗುರಿ ಸಾಧನೆಯಲ್ಲಿ ಅದು ಗುರಿ ಏನು ಇಟ್ಕೊಂಡಿದ್ರು ಅಲ್ಲಿ ಕನ್ಫ್ಯೂಷನ್ ಲೆಸ್ ಇರಬೇಕು. ನನಗೆ ಯಾವುದೇ ರೀತಿ ಈ ಡೋಲಾಮಾನ ಸ್ಥಿತಿ ಇರಬಾರ್ದು, ನಾನು ಅದಾಗಲೇಬೇಕು ಹಾಕ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟತೆ ಇದ್ದು ಕನ್ಫ್ಯೂಷನ್ ಇರಬಾರ್ದು. ನಾಲ್ಕನೇದು ಕಾನ್ಸಂಟ್ರೇಷನ್ ಇರಬೇಕು ಗುರಿ ಸಾಧನೆ ಮಾಡಲಿಕ್ಕೆ. ಮೊದಲನೇದು ಕಮಿಟ್ಮೆಂಟು, ಎರಡನೇದು ಕ್ಲಾರಿಟಿ ನಿಮ್ಮ ಗುರಿನಲ್ಲಿ, ಮೂರನೇದು ಕನ್ಫ್ಯೂಷನ್ ಲೆಸ್ ನಿಮ್ಮ ಗುರಿನಲ್ಲಿ, ನಾಲ್ಕನೇದು ಕಾನ್ಸಂಟ್ರೇಷನ್ ಗುರಿ ಸಾಧನೆ ಮಾಡಲಿಕ್ಕೆ. ಕಾನ್ಸಂಟ್ರೇಷನ್ ಹೆಂಗಿರ್ಬೇಕು ಅಂದ್ರೆ, ನಾವೆಲ್ಲ ಮಹಾಭಾರತ ಓದಿರ್ತೀವಿ, ಅಲ್ಲಿ ವಿದ್ಯಾರ್ಥಿಗಳಂದ್ರೆ ಪಾಂಡವರು ಕೌರವರು ಅಭ್ಯಾಸ ಮಾಡ್ತಿರ್ತಾರೆ. ಪಾಂಡವರಲ್ಲಿ ದ್ರೋಣಾಚಾರ್ಯರು ತುಂಬಾ ಮೆಚ್ಚಿಸ್ತಿರ್ತಾರೆ, ಯಾಕೆಂದ್ರೆ ತುಂಬ ಒಳ್ಳೆಯ ವಿದ್ಯಾರ್ಥಿಗಳವರು. ಆ 5 ಜನದಲ್ಲಿ ಕರೆದ್ಬಿಟ್ಟು ಒಂದು ನಿಮ್ಗೆ ಗೊತ್ತಿದೆ ಕತೆ ಕೇಳಿದ್ದೀರಿ, ಏನೋ ಬಿಲ್ಲು ವಿದ್ಯೆ ಮಾಡ್ಲಿಕ್ಕೆ ಹೋದಾಗ, ಪರೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಕರೀತಾರೆ. ನಕುಲ ಸಹದೇವ ಒಂಥರ ಹೇಳ್ತಾರೆ, ಸ್ವಾಮಿ ಮರ ಕಾಣ್ತಾ ಇದೆ ಅಂತಾರೆ, ಭೀಮ ಬಂದನೆ ಕೊಂಬೆ ಕಾಣ್ತಾ ಇದೆ ಅಂತಾನೆ, ಧರ್ಮರಾಯ ಬಂದನೆ ಪಕ್ಷಿ ಕಾಣ್ತಾ ಇದೆ ಅಂತಾನೆ. ಆದ್ರೆ ಅರ್ಜುನ ಏನ್ ಹೇಳ್ತಾನೆ ಅಂದ್ರೆ, ಗುರುಗಳೇ ನನ್ಗೆ ಕಾಣ್ತಿರೋದು ಬರೀ ಆ ಹಕ್ಕಿಯ ಕಣ್ಣು ಮಾತ್ರ ಕಾಣ್ತಾ ಇದೆ. ಹಾಗಾದ್ರೆ ದ್ರೋಣಾಚಾರ್ಯ ಬೇಕಾಗಿದ್ದೇನೋ ಹಕ್ಕಿಯ ಕಣ್ಣು, ಅದು ಕಾನ್ಸಂಟ್ರೇಷನ್. ಉಡು ಬಾಣ ಅದು ಅರ್ಜುನ ಅಂತಾರೆ. ಆಗ ಇವನು ಯಾರೋ ಅರ್ಜುನ ಕರೆಕ್ಟಾಗಿ ಆ ಚಾಚೂ ತಪ್ಪದೆ ಕರೆಕ್ಟಾಗಿ ಅಲ್ಲೇ ಹೋಗಿ ಬೀಳುತ್ತೆ. ಅಷ್ಟೆಲ್ಲ ಯಾಕೆ ನಮ್ಮ ಒಂದು ಕಪ್ಪೆ ಇದು ಹಾರ ಇಟ್ಕೊಳ್ಳುತ್ತೆ, ಚಿಟ್ಟೆಗಳನ್ನ ಇಷ್ಟುತ್ತ ಚಾಚಿ ಚಕ್ಕಂತ ಇಟ್ಕೊಳ್ಳುತ್ತೆ, ಹಾವು ಒಂದು ಇಲಿನ ಹೆಂಗಿಟ್ಕೊಳ್ಳುತ್ತೆ. ಆ ಥರ ಕಾನ್ಸಂಟ್ರೇಷನ್ ನಿಮ್ಗೆ ಏನಾದ್ರೂ ಇದ್ರೆ ಖಂಡಿತ ನಿಮ್ಮ ಗುರಿನಲ್ಲಿ ಯಾವುದೇ ರೀತಿ ಏನೋ ಫೇಲ್ಯೂರ್ ಆಗಕ್ಕೆ ಇಲ್ಲ ಅಂತ ಹೇಳ್ತಾ, ಇಲ್ಲಿ ನಾಲ್ಕು ಸಿ ಏನಾಯ್ತು, ಕಾನ್ಸಂಟ್ರೇಷನ್ ಆಯ್ತು, ಖಂಡಿತ ಸಾಧನೆ ಮಾಡ್ತೀರಿ. ಆಯ್ತು, 4 ಸಿಗಳಾದ ಮೇಲೆ ಸಾಧನೆ ಮಾಡಿದ್ರಿ, ಒಂದು ಒಳ್ಳೆಯ ಕೆಲಸ ಸಿಕ್ತು, ಭಾರತ ಭಾರತ ಇದನ್ನ ನಾನು ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಆದರೆ 5ನೇ ಸಿ ಒಂದಿದೆ, ಅದು ನಮ್ಮ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ನಾನು ವಿದ್ಯಾರ್ಥಿ ಆದಾಗಿಂದ ಹುಟ್ಟದಾಗಿಂದ ಹಿಡಿದು ಸಾಯೋದಿಂದವರೆಗೂ ಒಳ್ಳೆಯತನ ಇರಬೇಕು. ಒಬ್ಬ ಇಂಜಿನಿಯರ್ ಆಗ್ತಾನೆ, IAS ಪ್ರಾಡಕ್ಟ್ ಅನ್ಕೊಳ್ರಿ, ಅವನು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಭಯೋತ್ಪಾದಕ ಆಗ್ತಾನೆ. IAS IIT ಗ್ರಾಜ್ಯುಯೇಟ್, ಟಾಪ್ ಪೋಸ್ಟ್ ಸಂಸ್ಥೆ ಅದು. ಅಲ್ಲಿ ಕಲಿತಿರ್ತಕ್ಕಂಥ ಮೆರಿಟೋರಿಯಸ್ ಸ್ಟೂಡೆಂಟು ಇಂಜಿನಿಯರಿಂಗ್ ಆಗಿ ಅವನ ಕ್ಯಾರೆಕ್ಟರ್ ಇದ್ದ ಹಾಗೆ ಒಂದು ದೇಶನ ಡಿಸ್ಟ್ರಕ್ಟಿವ್ ಇದಕ್ಕೆ ತಗೊಂಡು ಹೋಗ್ತಾನೆ. ಅಂಥ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಬೇಕು ನಮಗೆ, ಅವನ ಕ್ಯಾರೆಕ್ಟರ್ ಸರಿ ಇರಲ್ಲ. ಅದೇ ಥರ ಒಬ್ಬ ಡಾಕ್ಟರ್ ಆಗ್ತಾನೆ, ಡಾಕ್ಟ್ರು ಅದು ಗೈನಕಾಲಜಿ ಇಟ್ಕೊಂಡ್ರೆ ತಾಯಿ ಮತ್ತು ಮಗುನ ಸಂರಕ್ಷಣೆ ಮಾಡಬೇಕಾಗಿರೋದು, ಪೋಷಣೆ ಮಾಡಬೇಕಾದ ಒಂದು ಡ್ಯೂಟಿ ಇರುತ್ತೆ. ಆದರೆ ನೀವೆಲ್ಲ ನೋಡಿರಿ, 2 ವರ್ಷದ ಹಿಂದೆ ಒಬ್ಬ ಡಾಕ್ಟರು ಗರ್ಭದಲ್ಲಿರ್ತಕ್ಕಂಥ ಮಗುನ ಹೆಣ್ಣೋ ಗಂಡು ಅಂತ ಚೆಕ್ ಮಾಡಿ, ಆ ಹೆಣ್ಣಾದ್ರೆ ಕೊಲ್ಲು, ಗಂಡಾದ್ರೆ ಉಳಿಸು ಅಂತಕ್ಕಂಥ ಪಾಪಿ ಆಗ್ತಾನೆ. ಇದು ಅವನ ದುರ್ನಡತೆ ಆಗುತ್ತೆ. ದೇಶಕ್ಕೆ, ರಾಜ್ಯಕ್ಕೆ, ಸಮಾಜಕ್ಕೆ, ನಿಮ್ಮ ಊರಿಗೆ, ನಿಮ್ಮ ಸಂಸ್ಥೆಗೆ, ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳಾದ್ರೆ ಉಪಯೋಗ ಆಗೋದೇ ಇಲ್ಲ. ನಮ್ಮ ಜೀವನದಲ್ಲಿ ಮೊದಲನೇ 4 ಏನು ಅನ್ಕೊಂಡಿದ್ದೀರೋ ಅದಕ್ಕಿಂತ 5ನೇ 4 ಇದೆಯಲ್ಲ, 5ನೇ ಸಿ ಇದೆಯಲ್ಲ, ಯಾವ್ದು 5ನೇ ಸಿ? ಕ್ಯಾರೆಕ್ಟರು. ಆ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ನಮ್ಮ ಹುಟ್ಟಿನಿಂದ ಹಿಡಿದು ಕೊನೆವರೆಗೆ, ಒಳ್ಳೆಯ ಮಗನಾಗಿ, ಒಳ್ಳೆಯ ಸಮಾಜದ ಪ್ರಜೆಯಾಗಿ, ಒಳ್ಳೆಯ ಊರಿನ ಮಗನಾಗಿ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ನೀವು ಕೀರ್ತಿ ತರಬೇಕು. ಖಂಡಿತ ಈ ಸಾಧನೆ ಮಾಡ್ತೀರಿ. ನೀವೇನು ಅನ್ಕೊಂಡಿದ್ದೀರೋ ಅದನ್ನ ಖಂಡಿತ ಸಾಧನೆ ಮಾಡ್ತೀರಿ. ಕರಿಯಪ್ಪನವರು ಕಟ್ಟಿರ್ತಕ್ಕಂಥ ಸಂಸ್ಥೆನ ಬೆಳೆಸಿರ್ತಕ್ಕಂಥ ಶ್ರೀಕಂಠ ಮತ್ತಿತರ ಎಲ್ಲರೂ ಬಂದಿದ್ದಾರೆ. ನಾನು ನೋಡಿದ್ದೀನಿ 35 ವರ್ಷ, ನನ್ನ ಇದರಲ್ಲೇ 35 ವರ್ಷ ನೋಡಿದ್ದೀನಿ. ಪ್ರತಿಯೊಬ್ಬರು ಅವ್ರವ್ರ ಲೆವೆಲಲ್ಲಿ ಅವರು ಮಾತಾಡಿದ್ದಾರೆ ಮಕ್ಕಳ. ಆದರೆ ಈಗ ಒಂಚೂರು ಜೋಶ್ ಜಾಸ್ತಿ ಆಗಿ ನಮ್ಮ ಶ್ರೀಕಂಠ ಅವರಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ, ಒಳ್ಳೊಳ್ಳೆಯ ಕೋರ್ಸ್ಗಳು ಬರ್ತಾ ಇದೆ. ನಮ್ಮ ಭಾಗದ ಜನಗಳಿಗೆ ಗಾಂಧಿ ನಮ್ಮ ಕರಿಯಪ್ಪನವ್ರು ಏನು ಕಟ್ಕೊಂಡಿದ್ರು ಕನಸು ಅಥವಾ ಏನು ಕೊಡಬೇಕು ಅಂತಿದ್ರು ಅದನ್ನ ಈ ನಮ್ಮ RES ಸಂಸ್ಥೆ ಮಾಡ್ತಾ ಇದೆ. ಈ RES ಸಂಸ್ಥೆ ಓದಿರ್ತಕ್ಕಂಥ ನೀವುಗಳು ಮುಂದಿನ ಜೀವನದಲ್ಲಿ ಸಾಧನೆ ಮಾಡಿ, ಆ ಸಾಧನೆನ ಕಾಲೇಜಿನಲ್ಲಿ ನೆನೆಸ್ತಾ, ನಿಮ್ಮ ತಂದೆ ತಾಯಿ ನೆನೆಸ್ತಾ, ನೀವು ಆದಷ್ಟು ಒಳ್ಳೆಯ ಪ್ರಜೆಗಳಾಗಿ ದೇಶಕ್ಕೆ ಒಳ್ಳೆಯ ಸಿಟಿಸನ್ ಆಗಿ, ಎಲ್ಲ ನಮ್ಮ ಇವ್ರು ಹೇಳ್ತಿದ್ರು ಉಪಕುಲಪತಿಗಳು, ಹುಡ್ತಾ ವಿಶ್ವ ಮಾನವನಾಗ್ತಾನೆ, ಸಾಯ್ತಾ ಅಲ್ಪ ಮಾನವನಾಗ್ತಾನೆ ಅಂತ ಕುವೆಂಪು ಹೇಳಿದ್ದಾರೆ. ಅದಕ್ಕೆ ಮಕ್ಕಳ, ಯಾರೂ ಕೂಡ ತಮ್ಮ ತಮ್ಮ ಕೈಲಾದಷ್ಟನ್ನ ಸೇವೆ ಮಾಡ್ತಾ, ಸಮಾಜಕ್ಕೆ ಸೇವೆ ಕೊಡ್ತಾ, ಖಂಡಿತ ನಾವು ಭಾಳ ನಮ್ಮ ಇದನ್ನ ಮುಗಿಸಿದ್ರೆ ನಾವು ಹುಟ್ಟೋದಕ್ಕೂ ಸಾರ್ಥಕ ಆಗುತ್ತೆ ಅಂತ ನಮ್ಮ DVG ಅವರ ಒಂದು ಮಾತು ಹೇಳಿ ಬಿಟ್ಬಿಡ್ತೀನಿ. ನಾನು ಮಾತು ಮುಗಿಸ್ತಾ ಇದ್ದೀನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂತಾರೆ.
ಅಂದ್ರೆ ಬೆಟ್ಟದ ಹಾಕಿದ್ರೆ ಪರವಾಗಿಲ್ಲ, ಸಮಾಜ ಬೆಟ್ಟ ಅನ್ಕೊಳ್ಳಿ, ಆ ಬೆಟ್ಟದ ಕೆಳಗಡೆ ಹುಲ್ಲಾಗ್ಬೇಕು. ಹುಲ್ಲಾದಾಗ ಕೈಗೆ ಹಾಕಿರ್ತಕ್ಕಂಥ ತನ್ನ ಶಕ್ತಿ ಇರ್ತಕ್ಕಂಥ ಹಸು ಪಶುಗಳು ಬಂದ ತಿಂತವೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ನಿಮ್ಮ ಮನೆಗಳಿಗೆ ನೀವೇನಾಗ್ಬೇಕು ಅಂದ್ರೆ ಮಲ್ಲಿಗೆ ತರ ಗಮ್ಮಂತಿರ್ತಾರಲ್ಲ, ಪ್ರತಿಯೊಬ್ಬರು ಪ್ರೀತಿ ಪಾತ್ರರಾಗ್ಬೇಕು. ಹಾಗಾಗಿ ನೀವು ಮುಂದೆ ಆ ತರ ಹಾಗೆ ಹಾಕ್ತೀರಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ನಿಮ್ಮ ಸೇವೆ ಹೇಗಿರ್ಬೇಕು ಅಂದ್ರೆ ತುಂಬಾ ಸ್ಥಿತಿವಂತರಿಗಿರ್ಬಾರ್ದು, ದೀನ ದುರ್ಬಲರಿಗೆ. ನಿಮ್ ಕೈಲಿ ಆಗ್ತಿರ್ತಕ್ಕಂಥವ್ರಿಗೆ ಒಂದ್ ಸಂಸ್ಥೆ ಕಟ್ಟೋದಾಗ್ಲಿ, ಒಂದ್ ನಿಮ್ಗೆ ಸಹಾಯ ಮಾಡೋದಾಗ್ಲಿ ಆಗ್ಬೇಕು. ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅದಕ್ಕೆ ಮಂಕುತಿಮ್ಮನ ಕಗ್ಗ ಯಾವಾಗ್ಲೂ ಕೂಡ ನಮ್ಮ ಜೀವನಕ್ಕೆ ಹಾಸುಹೊಕ್ಕಾಗುತ್ತೆ ಅಂತ ಹೇಳ್ತಾ, ಈ ಸಂಸ್ಥೆಗೆ ಓದಿರ್ತಕ್ಕಂಥ ನೀವೆಲ್ಲ ಒಳ್ಳೆಯ ಒಂದು ಜೀವನ ಅಥವಾ ಬದುಕನ್ನ ಕಟ್ಕೊಳ್ಳಿ. ಅದಕ್ಕೆ ಕರಿಯಪ್ಪನವರಿಗೆ ಅದನ್ನ ನಾವೇನಾದ್ರು ಅರ್ಪಿಸ್ದಂಗ ಆಗುತ್ತೆ ಅಂತ ಹೇಳ್ತಾ, ನನ್ನಂತಹ ಒಬ್ಬ ಹಳ್ಳಿಯ ಭಕ್ತರನ್ನ ಕರೆಸಿದ್ರೆ ಒಬ್ಬ ಈ ಕಾಲೇಜು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗಿ ರಾಜ್ಯ ಮಟ್ಟದಲ್ಲಿ ಕೊಡ್ತಕ್ಕಂಥ ಎಷ್ಟು 6,000 ಕಾಲೇಜುಗಳಿದೆ, PUC ಕಾಲೇಜುಗಳು. ಅದರಲ್ಲಿ ಒಬ್ಬ ಪ್ರಿನ್ಸಿಪಾಲ್ ನೀವು ಉತ್ತಮವಾಗಿದ್ದಿ ಅಂತ ಹೇಳಿ ಸರ್ಕಾರನೇ ಗುರುತಿಸಿ ನನಗೆ ಸನ್ಮಾನ ಮಾಡಿದ, ಪುರಸ್ಕಾರ ಮಾಡಿರೋದಕ್ಕೆ ನನ್ನ ಕಾಲೇಜಿನಲ್ಲಿ ಅಂದ್ರೆ 3 ಸಾರಿ ಖುಷಿ ಆಯ್ತು. ಒಂದು, ಈ ಪ್ರಶಸ್ತಿನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ತಗೊಂಡಾಗ ಎಷ್ಟು ಖುಷಿ ಆಯ್ತು. ಅದೇ ತರ ನಾನು ಕೆಲಸ ಮಾಡ್ತಕ್ಕಂಥ ನನ್ನ ಹುಣಸೂರಿನ ಕಾಲೇಜಿನಲ್ಲಿ ನಮ್ಮ ಮಕ್ಕಳು ನೀಡಿದಾಗ, ಹಾಗೆ ನಮ್ಮ ಪ್ರಾಂಶುಪಾಲರು ಮತ್ತು ಗುರುಗಳಾದಂತ ಬಾಲಕೃಷ್ಣ ಅವರು ಮತ್ತೆ ಈ ಸಂಸ್ಥೆಯವ್ರನ್ನ ಕರೆದು ಇವತ್ತು ನಾನು ಓದಿರ್ತಕ್ಕಂಥ ಈ ಸಂಸ್ಥೆಯಲ್ಲಿ ನನಗೊಂದು ಸನ್ಮಾನ ಮಾಡಿದ್ರೆ ಅದನ್ನ ತುಂಬಾ ಹೆಮ್ಮರವಾಗಿ ಕಾಣ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ ಅಂತ ಹೇಳ್ತಾ, ನನಗೆ ಈ ಪ್ರಶಸ್ತಿಗೆ ಕರೆಸಿ ನನ್ನ ಸನ್ಮಾನ ಮಾಡ್ತಿರ್ತಕ್ಕಂಥ ಈ ಸಂಸ್ಥೆಗೆ, ಪ್ರಾಂಶುಪಾಲರಿಗೆ, ಇರ್ತಕ್ಕಂಥ ಎಲ್ಲ ಬೋಧಕರಿಗೆ ಮತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ ಹೇಳ್ತಾ, ವಿದ್ಯಾರ್ಥಿ ನಮಸ್ಕಾರ ಹೇಳ್ತಾ ನಾನು ಮಾತು ಕೊಡ್ತಾ ಇದ್ದೀನಿ. ಸಂಸ್ಥೆಯ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡುತ್ತಾ ವಿದ್ಯಾರ್ಥಿಗಳಿಗೆ ಹಿತವಚನಗಳನ್ನು ನುಡಿದ ಶ್ರೀ ರಾಮೇಗೌಡ ಸರ್ ಅವರಿಗೆ ಧನ್ಯವಾದಗಳು.
ಏನು ಕಲ್ಚರಲ್ ಡೇ ಪ್ರೋಗ್ರಾಮ್ ಇದೆ ಇದನ್ನ ಉದ್ಘಾಟನೆ ಮಾಡೋದಂಥ KSOU ವೈಸ್ ಚಾನ್ಸಲರ್ ಹಿರಿಯರಾದ ಶರಣಪ್ಪ ಹೊಲ್ಸ್ಕರವರೇ, ರಾಮೇಗೌಡರೇ, ನಮ್ಮ ಹಳೆ ವಿದ್ಯಾರ್ಥಿಗಳು ಪ್ರಿನ್ಸಿಪಾಲ್ ಆಗಿರೋರು, ಬಾಲಕೃಷ್ಣ ಅವರೇ ಪ್ರಿನ್ಸಿಪಾಲ್ರೇ, ತಮ್ಮಣ್ಣಗೌಡ್ರೆ, ಆಮೇಲೆ ಈ ಫಂಕ್ಷನ್ಗೆ ಭಾರಿ ನಾನು ಫೋರ್ಸ್ ಮಾಡಿ ಮಾಡಬೇಕು ಅಂತ ಕನ್ವೀನರ್ ಆಗಿ ನನ್ನ ಬೆನ್ನತ್ತವರು ಅಪ್ಪಾಜಿಯವರೇ, ದೇವರಾಜ್ ಅವರು ವೈಸ್ ಪ್ರಿನ್ಸಿಪಾಲ್ ದೇವರಾಜ್ ಅವರೇ, ಎಲ್ಲ ಬೋಧಕ ಸಿಬ್ಬಂದಿಯವರೇ, ವಿದ್ಯಾರ್ಥಿನಿಯರೇ, ಕಲ್ಚರಲ್ ಪ್ರೋಗ್ರಾಮ್ ಇಷ್ಟನಾ ನನ್ನ ಭಾಷಣ ಇಷ್ಟನಾ? ಆಯ್ತು, ಅದು ಅದೇ ಲೆಕ್ಕ ಹಾಕೊಂಡೆ ಅವ್ರು ಹೇಳಿದ್ದಾರೆ. ಮೊದಲನೇದಾಗಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ರು ನಾನು ನೋಡ್ತಾ ಇದ್ದೀನಿ. ಈ ಫೈನಲ್ ಇಯರ್ ಸ್ಟೂಡೆಂಟ್ಸು ಹೊರಗಡೆ ಹೋಗುವಾಗ ಒಂದು ಆಲ್ಮೋಸ್ಟ್ ಇದು ಬೀಳ್ಕೊಡೋಗೆ ಕಾರ್ಯಕ್ರಮ, ಅದ್ರ ಜೊತೆ ಬೇರೆ ಬೇರೆಲ್ಲ ಸೇರಿಸೋದೆ. ನಾನು ನಿಮಗೆಲ್ಲ 3 ವರ್ಷ ಇಲ್ಲಿ ಓದಿದ್ದೀರಾ, ಎಷ್ಟೋ ಜನ ಹೈಸ್ಕೂಲ್ ಓದಿದ್ದೀರಾ, ಆಮೇಲೆ PU ಕಾಲೇಜ್ ಓದಿದ್ದೀರಾ, ಡಿಗ್ರಿ ಮಾಡಿದ್ದೀರಾ, 8-10 ವರ್ಷ ಓದಿರೋರು ಇರ್ಬೋದು. ಹಾಗಾಗಿ ಎಲ್ಲರಿಗೂ ಮೊದಲನೇದಾಗಿ ಶುಭವನ್ನು ಕೋರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಏನು ಮುಗಿಸ್ಕೊ ಹೋಗ್ತಾ ಇದ್ದೀರಾ, ತಮ್ಮಣ್ಣಗೌಡ್ರಂತೂ ಭಾರವಾಗಿ ಮಾತಾಡೋದು, ನಮಗೆ ಕೇಳೋಕ್ಕೆ ಭಾರವಾಗಿತ್ತು. 3 ವರ್ಷ ಆದಮೇಲೆ ನೀವು ಇಷ್ಟಪಟ್ಟು ಹೋಗ್ತಾ ಇದ್ದೀರಾ, ಕಷ್ಟಪಟ್ಟು ಹೋಗ್ತಾ ಇದ್ದೀರಾ? ಕಷ್ಟಪಟ್ಟು 2 ದಿನ ಕಷ್ಟಪಟ್ಟು ಹೋಗ್ತಾ ಇದ್ದೀನಿ ಅಂತ ನೀವು ಹೇಳಿದ್ರೆ, ನೀವು ಈ ಇನ್ಸ್ಟಿಟ್ಯೂಷನ್ ಏನು ರೂರಲ್ ಕಾಲೇಜ್ ಈಗ ರಾಮೇಗೌಡರು ಹೇಳ್ತಿದ್ರು ಇನ್ಮೇಲೆ ಅವ್ರು ಹೆಂಗೆ ಹೋದ್ರು ಹೆಂಗೆ ಮಾಡಿದ್ರು ಅಂತ, ನೀವೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗೋ. ಯಾಕೆ? ರೂರಲ್ ಕಾಲೇಜ್ಗೆ ಒಳ್ಳೆ ವಿಚಾರಗಳನ್ನ PU ಕಾಲೇಜ್ ಆಗಲಿ, ಡಿಗ್ರಿ ಕಾಲೇಜ್ ಆಗಲಿ, ಈಗ ತಂದಿರೋ ಅಗ್ರಿಕಲ್ಚರ್ ಕಾಲೇಜ್ ಆಗಲಿ, MBMC ಆಗಲಿ, ಒಂದು ಅಂಬಾಸಿಡರ್ಸ್ ಅಂತ ಇದ್ರ ಬಗ್ಗೆ, ಸಂಸ್ಥೆ ಬಗ್ಗೆ, ಕರಿಯಪ್ಪನವ್ರ ಬಗ್ಗೆ, ಸಂಸ್ಥೆ ಬಗ್ಗೆ, ಇಲ್ಲಿ ಕೊಡ್ತಾ ಇರೋ ವಿದ್ಯೆ ಬಗ್ಗೆ ಒಳ್ಳೆ ಮಾತನ್ನು ಹೇಳಿ ನೀವು ಅಂಬಾಸಿಡರ್ ಆಗಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಒಂದು ಹಂತ ಆಗಿದೆ ನಿಮಗೆ. ನಾನೆಲ್ಲ ಜಾಸ್ತಿ ಇಲ್ಲಿ ಬಿಟ್ಟು ಹೋಗ್ತಾ ಇರೋ ಬಗ್ಗೆನೇ ನಾನು 2 ಇನ್ಸ್ಪಿರೇಷನ್ ಸ್ಪೀಚ್ ಆಗೋಗಿದೆ. ಒಂದು ಪ್ರಿನ್ಸಿಪಾಲ್ ವೈಸ್ ಚಾನ್ಸಲರ್ ಮಾಡೋರು, ಇನ್ನೊಂದು ರಾಮೇಗೌಡರು ಆಗೋರೆ. ಹಾಗಾಗಿ ನಾನೇನು ಇನ್ಸ್ಪಿರೇಷನಲ್ ಸ್ಪೀಚ್ ಮಾಡಬೇಕಾಗಿಲ್ಲ. ಬಟ್ ನಿಮ್ಮ ಜವಾಬ್ದಾರಿ ಬಗ್ಗೆ ಒಂದು 4 ಮಾತಾಡಿ ನಾನು ಕ್ಲೋಸ್ ಮಾಡ್ತೀನಿ. ಈ ಒಂದು ಹಂತ ಆಯಿತು, ನೀವೆಲ್ಲ ಡಿಗ್ರಿ ಮುಗಿಸ್ತಾ ಇದ್ದೀರಾ, ಮುಗಿಸ್ತೀರಾ. ಬಟ್ ನಿಮ್ಮ ಜೀವನದಲ್ಲಿ ಜವಾಬ್ದಾರಿ ಅಂತ ಹೋಗ್ತಾ ಇದ್ದೀರಾ. ಇದ್ದಾರೆ ನೀವು ನಿಮ್ಮ ಕಾಲಿನಲ್ಲಿ ನಿಂತ್ಕೊಳ್ಳುವಂಗೆ ನೀವೇನಾದ್ರೂ ಉದ್ಯೋಗ ಆರಿಸ್ಬೋದು, ತಪ್ಪರೆ ಇನ್ನೂ ಪ್ರೊಫೆಷನಲ್ ಕೋರ್ಸೋದು ಅವಕಾಶ ಇದೆ, ಓದ್ಬೋದು, ಹೈಯರ್ ಎಜುಕೇಷನ್ ಮಾಡ್ಬೋದು. ಒಟ್ಟಿನಲ್ಲಿ ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಜವಾಬ್ದಾರಿ, ಜೊತೆಗೆ ಸಮಾಜದಲ್ಲಿ ಒಂದು ಹಂತದಲ್ಲಿ ಬಂದಾದ ಮೇಲೆ ನಿಮ್ಮ ತಂದೆ ತಾಯಿಗಳು ನೋಡೋ ಜವಾಬ್ದಾರಿನೂ ಬರ್ತದೆ. ನೀವು ಒಳ್ಳೆಯ ವಿಚಾರಗಳು ಇಟ್ಕೊಂಡು ಸಮಾಜದಲ್ಲಿ ಬದುಕೋ ವಿಚಾರಗಳು ಇರ್ತವೆ. ಅರ್ಥ ಆಯ್ತಾ? ನಾನು ಎಷ್ಟೋ ನೋಡಿದ್ದೆ. ನಾನು ಈ ಡಿಗ್ರಿ ಎಲ್ಲ ಒಳ್ಳೊಳ್ಳೆ ಓದಿರ್ತಾರೆ. ಈ ಹಳ್ಳಿಲಿರೋ ತಂದೆ ತಾಯಿನೂ ನೋಡಲ್ಲ ಅಂತ ಸಾಕಷ್ಟು ನೋಡಿದ್ದೀನಿ. ಯಾರೋ ಅವನು ವ್ಯವಸಾಯ ಮಾಡ್ತಾನೆ, ಅವ್ರ ಅಪ್ಪ ಅಮ್ಮ ನೋಡ್ಕೊತಾನೆ, ವಿದ್ಯೆ ಕಲಿತವ್ರು ನೋಡಲ್ಲ. ಅದು ಆ ವಿಚಾರವನ್ನು ಹೇಳ್ತಿದ್ರು ರಾಮೇಗೌಡರು. ಇದು ಭಾರಿ ಇಂಪಾರ್ಟೆಂಟು. ಯಾಕೆಂದರೆ ಇಲ್ಲಿ ಹೆಣ್ಮಕ್ಳು ಇದ್ದೀರ, ನೀವು ಒಂದಲ್ಲ ಒಂದು ದಿವಸ ತಾಯಿಯಂದಿರ ಆಯ್ತೀರ, ಹಂಗೆ ಹುಡುಗರು ತಂದೆ ಆಯ್ತಾರೆ. ಏನು ನಿಮಗೆ ತಾಯಿಯಿಂದ ಸಿಕ್ಕಿರುವಂಥ ಪ್ರೀತಿಯ ಋಣ ನೀವು ಸಾಯೋವರೆಗೂ ತಿಳಿಸೋಕ್ಕಾಗಲ್ಲ. ನೀವು ಚಿಕ್ಕ ಮಗು ಆದಾಗ ಈಗಿಂದ ಮುಂದುವರೆಗೂ ಅವ್ರು ಬದುಕಿರೋವರೆಗೂ ನಿಮ್ಗೆ ಏನು ಪ್ರೀತಿ ಕೊಡ್ತಾರೆ ಯಾರೂ ತಿಳಿಸೋಕ್ಕಾಗಲ್ಲ. ಹಾಗೆ ತಂದೆನೂ ಅಷ್ಟೇ, ಅವರು ಸ್ಟ್ರಗಲ್ ಮಾಡಿರ್ತಾರೆ, ಅವರು ಹೋರಾಟ ಮಾಡಿರ್ತಾರೆ, ಅವರು ಹಣ ಕೂಡಿಸಿರ್ತಾರೆ, ನೀವು ವಿದ್ಯೆ ಕಲಿಸಿರ್ತಾರೆ. ಅಂದರೆ ನಿಮ್ಮ ಬೆಳವಣಿಗೆಯಲ್ಲಿ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಅಷ್ಟೇ, ಅವ್ರ ಋಣನೂ ತೀರ್ಸೋಕ್ಕಾಗಲ್ಲ. ಕೊನೆಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ತಂದೆ ತಾಯಿ ಋಣ ಅನ್ನೋದು ನೀವು ಸಾಯೋರ್ಗೂ ತೀರ್ಸೋಕ್ಕಾಗಲ್ಲ. ಹಾಗೆ ನೀವು ಒಳ್ಳೆ ತಂದೆ ತಾಯಿ ಆದರೆ, ಒಳ್ಳೆ ವಿದ್ಯಾವಂತರದೆ,
ನಿಮ್ಮ ಋಣನ ನಿಮ್ಮ ಮಕ್ಕಳು ತೀರ್ಸೋಕ್ಕಾಗಲ್ಲ. ಇದು ಒಂದು ಪ್ರಿನ್ಸಿಪಲ್ಲು. ಹಾಗಾಗಿ ಒಂದು ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಪ್ರೊಫೆಷನಲ್ ಇನ್ನೂ ಬೆಳಿಬೇಕು, ಇನ್ನೂ ವಿದ್ಯಾವಂತರಾಗಬೇಕು, ಜೊತೆಗೆ ಸಮಾಜದಲ್ಲಿ ಹೆಂಗೆ ಬದುಕಬೇಕು, ರೀತಿ ಸಂಸ್ಕೃತಿ ಸಂಸ್ಕಾರ ಇಟ್ಕೋವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ಕೊಂಡು, ಜೊತೆಗೆ ನೀವು ಟೈಮ್ ವೇಸ್ಟ್ ಮಾಡೋದು. ಒಂದು ಎರಡು ವಿಚಾರ ಹೇಳೋದು, ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅಂತ, ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇರಬೇಕು ಅನ್ನೋ ರೀತಿಯಲ್ಲಿ ಇಬ್ಬರೂ ಕೂಡ ಹೇಳೋದು. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇದ್ದರೆ, ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇದ್ದರೆ, ನಿಮ್ಮ ಶಕ್ತಿ ನಿಮಗೆ ಗೊತ್ತಿದ್ರೆ, ಯು ಕ್ಯಾನ್ ಮೇಕ್ ಇಂಪಾಸಿಬಲ್ ಆಸ್ ಪಾಸಿಬಲ್. ಆಗೋದೇ ಇಲ್ಲ ಅಂತ ಯಾರಾದರೂ ವಿಚಾರ, ನಾನು ಹಳ್ಳಿಯಿಂದ ಬಂದಿದ್ದೇನೆ, ನಮ್ಮ ತಂದೆ ವಿದ್ಯಾವಂತ, ನಾನು ಇಲ್ಲಿ ಓದ್ಬಿಟ್ರೆ ನಾನೇನು ಮಾಡ್ಬೋದು, ನಾನು ಒಂದು ಲಿಮಿಟೇಷನ್ ಇದೆ ನನಗೆ, ನಾನು ಅದ್ರ ಮೇಲೆ ಹೋಗೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಏನಾರ ಇಂಪಾಸಿಬಲ್ ಅಂತ ಏನಾರು ತಿಳ್ಕೊಂಡಿದ್ದಾರೆ, ಅದು ತಪ್ಪು. ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಟರೆ ಇಂಪಾಸಿಬಲ್ ಪಾಸಿಬಲ್ ಆಯ್ತು. ಸೊ ಇದು ನೋಡು, ಹಾಗಾಗಿ ಅದ್ರ ಜೊತೆಗೆ ಎಲ್ಲೋ ಇದು ಟೈಮ್ ಈಸ್ ಅ ಫ್ಯಾಕ್ಟ್ರು. ಒಂದು ಏಜ್ ಬಂದ್ಬಿಟ್ಟಿದ್ದೀರ ನೀವು ಈಗಾಗಲೇ 18-19 ವರ್ಷ ಆಗಿರ್ಬೇಕಲ್ಲ, ಡಿಗ್ರಿ ಮುಗಿದ ವರ್ಷ 21 ಆಗೋಗಿದೆ ನೋಡಿ. ಓಟ್ ಹಾಕ್ಬೋದು ನೀವು, ಓಟಿನ ಭಾಷಣ ಮಾಡಲ್ಲ, ಓಟ್ ಹಾಕ್ಬೋದು ನೀವು, ಅರ್ಥ ಆಯ್ತಾ? ಬಟ್ ಟೈಮ್ ಯಾಕೆ ಹೇಳ್ತೀನಿ, ಟೈಮ್ ಇಂಪಾರ್ಟೆಂಟ್. ಈ ಸ್ಟೇಜಲ್ಲಿ ಈ PUC ಹಿಡಿದು ಡಿಗ್ರಿ ಮಾಡಿ ಇನ್ನೊಂದು ಸ್ವಲ್ಪ ನೀವು ಸೆಟ್ಲ್ ಆಗೋವರೆಗೂ ಭಾರಿ ಟೈಮ್ ಇಂಪಾರ್ಟೆಂಟ್. ನೀವು ಒಂದು ಸ್ವಲ್ಪ ಕ್ಯಾಶುವಲ್ ತಗೋತೇವೆ ನಾವು ಓದೋದು, ನಾವು ಮಾಡೋದು, ಆ ಸೀರಿಯಸ್ನೆಸ್ಸು, ಆ ವಿಷನ್ ಎಲ್ಲ ಕಮ್ಮಿ ಇರ್ತದೆ. ಬಟ್ ಡಿಗ್ರಿ ಮಾಡ್ತಾ ಇದ್ದಂಗೆ ಎಲ್ಲ ಜಾಸ್ತಿ ಬರ್ತಾ ಇರಬೇಕು, ಸ್ಪೆಷಲಿ ಟೈಮು. ಈಗ ನದಿ ಹರಿತದೆ, ನದಿ ಹರಿದೋಯ್ತಾ ಇರೋದು 2 ಸತಿ ಟಚ್ ಮಾಡೋಕ್ಕಾಯ್ತದ? ಟಚ್ ಮಾಡೋಕ್ಕಾಗಲ್ಲ. ಒಂದು ಸತಿ ಟಚ್ ಮಾಡ್ಬೋದು, ಆಮೇಲೆ ಮಾಡ್ತೀನಿ ಅಂದ್ರೆ ನದಿಯೆಲ್ಲ ಹೋಗಿರ್ತದೆ. ಸೇಮ್ ಇದು. ಈಗ ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿಕ್ಕೆ, ನಿಮ್ಮ ಜೀವನದಲ್ಲಿ ಒಳ್ಳೆ ಇನ್ನೂ ಹೈಯರ್ ಆಗಿ ಪ್ರೊಫೆಷ್ನಲ್ ಆಗಿ ಓದಬೇಕು, ಇನ್ನೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸಾಕಷ್ಟು ವಿಚಾರಗಳು ಕೊನೆ ಈ ಸಂಸ್ಥೆ ಬಗ್ಗೆ 2 ಮಾತು ಹೇಳಿ ನಾನು ಮುಗಿಸ್ತೇನೆ. ಫಸ್ಟ್ ಆಫ್ ಆಲ್ ಸರಿ ಇದೆ, ಇದು ಏನೋ ಆಡಿಟೋರಿಯಮು ನೋಡಿ, ಅಟ್ಲೀಸ್ಟ್ ಕೊನೆ ಫಂಕ್ಷನ್ ಇಲ್ಲೇ ಮಾಡಬೇಕು ಅಂತ ಅಟೈಡ್ ಮಾಡಿಸ್ತಾರೆ, ಅರ್ಥ ಆಯ್ತಾ? ಹಿಂಗೆ ಒಳ್ಳೊಳ್ಳೆ ವಿಚಾರಗಳಾಗಿ ಸಂಸ್ಥೆ ಕರಿಯಪ್ಪನವ್ರ ಬಗ್ಗೆ ಇರ್ಬೋದು, ಹಿನ್ನೆಲೆ ಇರ್ಬೋದು, ಆರ್ಥಿಕವಾಗಿ ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಕೊಡ್ತಾ ಇರೋ ವಿದ್ಯೆ ಆಗಿರ್ಬೋದು, ಇವೆಲ್ಲ ಇದರದೇ ಆದ ಹಿನ್ನೆಲೆ ಇದೆ. ಇದನ್ನು ಹೇಳಿದಾಗ ನೀವು ಭಾರಿ ಕ್ಯಾರಿ ಮಾಡಬೇಕು. ಈ ಬೇರೆ ಸಂಸ್ಥೆಗಳು ನಮಗೆ ಇತಿಹಾಸ ಯಾವತ್ತೂ ಹೇಳಿದೆ. ಈಗ ಯಾರೋ ಜೈನ್ ಯೂನಿವರ್ಸಿಟಿ ಬಂದಿದೆ, ದಯಾನಂದ ಸಾಗರ್ ಬಂದಿದೆ, ಯಾವುದೋ ಇನ್ನೊಂದು ಆರ್ಮಿ ಕಾಲೇಜ್